ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕರು ಛಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈ ವಿಚಾರ ನಿಮಗೆ ತಲುಪಿದೆ ಅಂತ ಅಂದ್ಕೊಳ್ತೀನಿ. ನೈತಿಕ ಪೊಲೀಸ್ಗಿರಿ ನಡೆದಿದೆ ಸರ್. ಅದು ನಮ್ಮ ರಾಜ್ಯದಲ್ಲಿ, ಅದು ಬೆಂಗಳೂರಿನಲ್ಲಿ ಅಂತ ಅಂದರೆ ನಮಗೆ ನಿಜಕ್ಕೂ ಬಹಳ ನೋವಾಗ್ತಾ ಇದೆ. ನೋಡಿ, ಓಲೈಕೆ ರಾಜಕಾರಣದಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ. ಕೆಲವರನ್ನೇ ಓಲೈಕೆ ಮಾಡ್ಲಿಕ್ಕೆ ಹೋಗಿ ಇಂಥ ಸಂದರ್ಭಗಳನ್ನ ಇವರೇ ಒಂದು ರೀತಿ ಉತ್ಪತ್ತಿ ಮಾಡದಂಗೆ ಮಾಡ್ತಿದ್ದಾರೆ. ಇವತ್ತು ನೋಡಿ, ಹಿಂದೂ ಹುಡುಗಿಯನ್ನ ಚುಡಾಯಿಸಿದ್ದನ್ನ ಒಬ್ಬ ವ್ಯಕ್ತಿ ಕುಂದಾಪುರದಲ್ಲಿ ಪ್ರಶ್ನಿಸ್ತಾನೆ, ಯಾಕಪ್ಪ ಹಾಗೆ ಮಾಡ್ತಾ ಇದೀಯ ಅಂತ. ಅಲ್ಲಿ ಇದೇ ಪರಿಸ್ಥಿತಿಯಾಗಿ ಗಲಾಟೆ ಆಗಿ ಕುಂದಾಪುರದ ಪೊಲೀಸ್ನವರು ಅವನ್ನ ಕರ್ಕೊಂಡೋಗಿ ಯಾಕೆ ನೀನ್ ಯಾರು ಕೇಳಕ್ಕೆ ಅಂತೇಳಿ ಪೊಲೀಸ್ ಇವತ್ತು ಅವನ್ನ ಜೈಲಿಗಟ್ಟಿದ್ದಾರೆ. ಅಂದ್ರೆ ನಡೆದಿದ್ದನ್ನು ಕೇಳಲೇಬಾರದು ಬೇರೆಯವ್ರ ಹಿಂದೂಗಳು, ಅಲ್ಲಿ ಜೈಲಿಗಟ್ಟಿದ್ದಾರೆ. ಇಲ್ಲಿ ಮುಸ್ಲಿಂ ಹುಡುಗಿ ಜೊತೆಲಿ ಕುಳಿತು ಮಾತಾಡ್ತಿದ್ದ, ಅವ್ರಿಗೆ ಏನ್ ಮಾಡ್ದ, ಅವನು ತೊಂದರೆ ಮಾಡಿದ್ನ, ಅನ್ಯಾಯ ಮಾಡಿದ್ನ, ಮೋಸ ಮಾಡಿದ್ನ, ಮಾತಾಡಿದ್ದಕ್ಕೆ ನೀನ್ ಯಾರು ಅವಳ ಜೊತೆಯಲ್ಲಿ ಮಾತಾಡಕ್ಕೆ, ಅವಳು ನಮ್ಮ ಮುಸ್ಲಿಂ ಹೆಣ್ಮಗಳು ಅಂತೇಳಿ ಈ ರೀತಿ ಪುಂಡಾಟ ಮಾಡಿದ್ರೆ ಈಗ ಇಲ್ಲಿ ಇದನ್ನ ಯಾರು ತಡೆಯೋರು? ಇದು ನಿಜವಾದ ಇದು ನೈತಿಕ ಪೊಲೀಸ್ಗಿರಿ ಅಲ್ವಾ? ಅವನನ್ನ ಹೊಡಿಬೋದಾ? ಯಾಕೆ ಹೊಡೆದಿದ್ದಕ್ಕೆ ಕಾರಣ ಏನು? ಅವನ್ ಏನಾದ್ರೂ ತಪ್ಪು ಮಾಡಿರ್ಬೇಕಲ್ಲ. ಹೌದು, ಕುಳಿತು ಮಾತಾಡಿದ ತಕ್ಷಣನೇ ಈ ರೀತಿ ಮಾಡೋದಾದ್ರೆ ಅಲ್ಲಿಗೆ ನಿಮ್ಮ ಓಲೈಕೆ ರಾಜಕಾರಣ, ನಿಮ್ಮ ವೋಟ್ ಬ್ಯಾಂಕ್ಗಾಗಿ ನೀವು ಮಾಡ್ತಕ್ಕಂತ ರಾಜಕಾರಣ ಇವತ್ತು ರಾಜ್ಯವನ್ನ ಎಲ್ಲಿಗೆ ಕೊಂಡೊಯ್ತಾ ಇದೆ ಅಂತ ಹೇಳಿಬಿಟ್ಟು ಯಾರು ಕೇಳ್ಬೇಕಿದು? ಇಂಥ ಪರಿಸ್ಥಿತಿಯನ್ನ ಈ ಸರ್ಕಾರ ಮಾಡ್ತಿದೆ ಅಂತಂದ್ರೆ ಇಲ್ಲಿ ಲಾ ಅಂಡ್ ಆರ್ಡರ್ ಇದೆಯಾ?